ನಾವು ಒಂದು ಮನ್ಯಾನ ಹುಡುಗರನ್ನ 2 ಹುಡುಗರನ್ನ ಸಂಭಾಳಿಸೋದು ಕಠಿಣ ರೀ. ಹಾಂ ರೀ 13 ಹುಡುಗರನ್ನ ಸಂಭಾಳಿಸ್ತಾ ಹಾಂ ರೀ ಅವ್ರ ವ್ಯವಸ್ಥೆ ಅವ್ರ ದೇಕರೇಕಿ ಹಾಂ ರೀ ಅವ ಪಾಪ ದೇವ್ರ ಮಕ್ಕಳು ರೀ, ಬಡ ಮಕ್ಕಳು ರೀ. ಅದು ನನಗೆ ಅಭಿಮಾನ ಅನಿಸ್ತೈತಿ. ಪತ್ನಿ ಅಂದ್ರೆ ಪತಿತ ಆಗೋ ಜಾಗದಾಗ ಎತ್ತಿ ಹಿಡಿಯೋಕೆ ಪತ್ನಿ. Money gone, nothing gone. Health is gone, something is gone. Character is gone, everything is gone. ಸರ್ ಇದು ನಿಮ್ಮ ಮನೆ ರೀ? ನಮ್ಮ ಮನೆ ರೀ. ಯಾವ ಊರು ಸರ್ ಇದು ರೀ? ಇದು ಕಡಾಪುರ ರೀ, ಹಾಂ ರೀ ಚಿಕ್ಕೋಡಿ ತಾಲೂಕ ಕಡಾಪುರ ರೀ. ಹಳ್ಳಿ ರೀ? ಹಳ್ಳಿ ರೀ, ಒಂದು ಹಳ್ಳಿ. ಊರ ಹೊರಗಡೆ ನಾವು ಊರ್ ಹೊರಗಡೆ ಇದೇವ್ರಿ. ಹಾಂ ಸ್ವಲ್ಪ ಅಂಕಲಿ ಮತ್ತೆ ಕಡಾಪುರ ನಡುಕ್ ಇದ್ರ ಮನೆ ರೀ. ಇಲ್ಲಿಂದ ಊರು ಎಷ್ಟು ಕಿಲೋಮೀಟರ್ ಆಗ್ತೈತೆ ರೀ? ಇಲ್ಲಿಂದ 2 ಕಿಲೋಮೀಟರ್ ಊರ್ ಆಗ್ತೈತ್ರಿ ಕಡಾಪುರ ರೀ. 2 ಕಿಲೋಮೀಟರ್ ಅಂಕಲಿ ಆಗ್ತೈತ್ರಿ. ನೀವು ಇಲ್ಲಿಂದ ಸ್ಕೂಲಿಗೆ ಎಲ್ಲ ಹೋಗಿ ಬಂದು ನಡ್ಕೋತ ಹೋಗ್ತಿದ್ವಿ ರೀ. ಸಣ್ಣಾಗಿರ್ತಾಯಿಂದ ನಡ್ಕೋತ ಹೋಗಿದ್ದೇವ್ರಿ. ಪೈಲ ಇದಕ್ಕಿಂತ ಒಂದು ಸಣ್ಣ ಗುಡಿಸಲ್ ಟೈಪ್ ಇತ್ರಿ. ನಮ್ಮ ಹಳೆ ಆಶ್ರಮ ಇತ್ರಲ್ಲ ಹಂಗ ಸೇಮ್ ಗುಡಿಸಲ್ ಇತ್ರಿ ನಮ್ದ. ಈಗ ಅಲ್ಲಿಂದ ಬಂದು ನಾವ್ ಇಲ್ಲಿ ಹಿಂಗ್ ಕಟ್ಕೊಂಡೇವ್ರಿ. ನಿಮ್ಮ ಪಪ್ಪ ನಿಮ್ಮ ಕಾಕ ಎಷ್ಟು ಜನ ರೀ? ನಮ್ಮ ದೊಡ್ಡಪ್ಪ ಮತ್ ನಮ್ಮ ಪಪ್ಪ ಅತ್ತಿ ಅದ್ 3 ಜನ ಇದ್ದರ್ರಿ. ಅಂದ್ರ ಅಜ್ಜವ್ರಿಗೆ 3 ಮಕ್ಳು ಇದ್ದರ್ರಿ. ಅತ್ತಿಯವ್ರ ಹ್ಯಾಂಡಿಕ್ಯಾಪ್ ಇದ್ರು ತಿರ್ಕೊಂಡ್ರಿ. ದೊಡ್ಡಪ್ಪ ಮತ್ ಪಪ್ಪ ಇಬ್ರಿದಾರ್ರಿ. ಈಚೆ ಕಡೆ ನಾನು ಮಿಡಲ್ ನಲ್ಲಿ ನಾವ್ ಇರ್ತೇವ್ರಿ. ದೊಡ್ಡಪ್ಪ ಅದ ಆಚೆ ಕಡೆ ಇರ್ತಾರ್ರಿ, ಈಚೆ ಕಡೆ ಅಜ್ಜ ಅಜ್ಜಿ ಇರ್ತಾರ. ಇವ್ರ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ನಮ್ಮವ್ರಿ. ಇವ್ರ ದೊಡ್ಡಮ್ಮ ರೀ? ನಮ್ ದೊಡ್ಡಮ್ಮ ರೀ. ಅಯ್ಯೋ ನಮ್ದೆಲ್ಲ ರೈತಾವಿ ಕುಟುಂಬ ರೀ. ನಮ್ಮ ದೊಡ್ಡ ಮಮ್ಮಿನೂ ಪಪ್ಪ ಮಮ್ಮಿ ಎಲ್ಲ ಹೊಲ್ದಾಗ ಮಾಡ್ತಾರ್ರಿ. ನಮ್ಮ ಪಪ್ಪ ಮೇಲೆ ಹೊಲ್ದಾಗ ಮಾಡ್ತಾರ್ರಿ. ನಮ್ಮ ತಾಯಿಯವ್ರಷ್ಟು ಕ್ಯಾಪಲ್ಲೇ ಮಾಡ್ತಾರ್ರಿ. ಮಮ್ಮಿಯವರ ಪಪ್ಪಾಗ ಸಪೋರ್ಟ್, ದೊಡ್ಡಪ್ಪಾಗ ಸಪೋರ್ಟ್ ಮಾಡ್ಕೊತ ಹೊಲ್ದಾಗೆಲ್ಲ ಮಾಡ್ತಾರ್ರಿ. ಅಮ್ಮ ನಮಸ್ತೆ ರೀ. ನಮಸ್ಕಾರ ಸರ್. ಇದು ಆಶ್ರಮ ಮಾಡಿದ್ ನೋಡಿ ನಿಮ್ಗೆ ಏನು ಅನಿಸ್ತೈತ್ರಿ? ಖುಷಿ ಅನಿಸ್ತೈತಿ, ಹೆಮ್ಮೆ ಐತ್ರಿ ನಿಮ್ಗೆ? ಹೆಮ್ಮೆ ಐತಿ. ನಾವು ಸಪೋರ್ಟ್ ಮಾಡ್ತೀವಿ. ಹಾಂ ರೀ. ಅವ್ ಮಾಡೋದ ಅದ ಭಾಳ ಹೆಮ್ಮೆ ಅನಿಸ್ತೈತಿ. ಹಾಂ ರೀ. ನಿಮ್ಗೆ ಎಷ್ಟು ಜನ ಮಕ್ಕಳು ರೀ? ಒಬ್ಬ ಹೌದ್ರಿ. ಒಬ್ಬ ಮಗ ಒಬ್ಬ ಮಗಳು. ಮಗಳು ಇಂಜಿನಿಯರ್. ಹಾಂ ನಮ್ಮ ಅಜ್ಜ ಅವ್ರಿ. ಹಾಂ ರೀ. ಈಗ ಅವ್ರಿಗೆ 96 ವಯಸ್ಸು ರೀ. ಹಾಂ ರೀ. ಮೊದಲ ಎಲ್ಲ ಕಡೆ ಪ್ರವಚನದೆಲ್ಲ ಮಾಡ್ತಿದ್ದಾರ್ರಿ. ಬೆಂಗಳೂರಿಂದ ಹೆಲಿಕಾಪ್ಟರ್ ಒಳಗೆ ಕರ್ಕೊಂಡು ಹೋಗಿ ಬಂದಿರ್ರಿ ಅಜ್ಜ ಅವ್ರನ್ನ. ಅಲ್ಲಿ ಪ್ರವಚನ ಮಾಡಕ್ಕೆಲ್ಲ ರೀ. ಆಮೇಲೆ ನಮ್ಮ ಇಡೀ ಚಿಕ್ಕೋಡಿ ತಾಲೂಕ್ ಒಳಗ 3 ಮಂದಿ ಡಿಗ್ರಿ ಆಗೈತ್ರಿ BSc. ಅದ ನಮ್ಮ ಅಜ್ಜ ಒಬ್ಬರು. ಹಾ ರೀ. ಅವಾಗಿಂದ ಆಧ್ಯಾತ್ಮ ಕಡೆ ಭಾಳ ನಮ್ಮ ಅಜ್ಜ ರೀ. ನಮ್ಗೆ ಇವರು ಸ್ವಲ್ಪ ಮೋಟಿವೇಶನ್ ರೀ. ಮತ್ತೀಗ ಯಾರು ಊರ ಬಗ್ಗೆ PhD ಮಾಡ್ತಾರಲ್ಲ ರೀ, ಹಿಸ್ಟ್ರಿ ಕೇಳಾಕ ಯಾರು ಬಂದ್ರು ಅಜ್ಜ ಕಡೆನೇ ಬರ್ತಾರೆ ಕೇಳಾಕ ಮಾಡಕ್ಕೆಲ್ಲ ರೀ. ಮತ್ತೆ ಅವಾಗ ಗಾಂಧೀಜಿ ಅವರೆಲ್ಲ ಇದ್ರಲ್ಲ ರೀ, ಅವ್ರ ಜೊತೆ ಎಲ್ಲ ತಿರ್ಗಾಡಿದಾರ ಅಜ್ಜ ರೀ. ಅದೆಲ್ಲ ಅವ್ರು ನೋಡಿ ಹೋರಾಟದಾಗೆಲ್ಲ ಭಾಗವಹಿಸಿದ್ದಾರೆಲ್ಲ ಮಾಡಿದಾರೆ. ಅವ್ರು ಆಕ್ಚುಲಿ ಭಾಳ ತ್ಯಾಗ ಮಾಡ್ಬಿಟ್ಟಾರ್ರಿ. ಯಾವ್ದು ಆಸ್ತಿ ಆಗಿಲ್ರಿ. ಪೈಲ ಭಾಳ ಎಲ್ಲ ಆಸ್ತಿ ಐತ್ರಿ, ಅದನ್ನ ಇವ್ರು ಕೊಡೋದಾಗಿಲ್ರಿ. ಮತ್ತ ಎಂತ ಎಲ್ಲ ತ್ಯಾಗ ಮಾಡೋದಾಗ್ಲಿ ಭಾಳ ಎಲ್ಲ ಮಾಡ್ಬಿಟ್ಟಾರ್ರಿ. ಅವರಿಂದ ನಿಮ್ಗೆ ಬಂದೈತೆ ಅನ್ಸುತ್ತೆ ಸರ್. ಮುಂಚೆ ಎಷ್ಟಿತ್ತು ಸರ್ ಆಸ್ತಿ ನಿಮ್ದು? ಆಸ್ತಿ ಎಷ್ಟಿತ್ತು ಕೇಳ್ತಾರ್ರಿ. ಪೈಲ ಆಸ್ತಿ ಅದ ಎಷ್ಟಿತ್ತು ಕೇಳ್ತಾರ್ರಿ. ಹಾ ರೀ. ಪೈಲ ಸ್ಟಾರ್ಟಿಂಗ್ ಮೆಕ್ಕಾಕಿಲ್ 42 ಎಕರೆ ಐತ್ರಿ ನಮ್ದು. ಇಂಥ ಅದೆಲ್ಲ ಸ್ವಲ್ಪ ಎಲ್ಲ ಡಿವೈಡ್ ಕೊಟ್ರಿ. 12 ಎಕರೆ ಎಲ್ಲ ಐತ್ರಿ. ಈಗ ಜಸ್ಟ್ 3.5 ಎಕರೆ ಐತ್ರಿ. ಅದ್ರೊಳಗ 3 ಜನ ಡಿವೈಡ್ ಇದಾರ್ರಿ. ನಮ್ಮ ಪಪ್ಪ ಅಮ್ಮಿಗೆ 1 ಎಕರೆ ಬರ್ತೈತ್ರಿ. ನಿಮ್ದು ಮೂಲ ಊರು ಕಡಾಪುರ ರೀ. ಕಡಾಪುರ ರೀ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲ? ರೀ. ನೀವು ಸ್ಕೂಲಿಗೆ ಹೋಗಿದ್ದು ಇಲ್ಲ? ಸ್ಕೂಲಿಗೆ ಹೋಗಿದ್ದು ಇಲ್ಲ ರೀ. ಅದೇ ಊರ ಕಡಾಪುರ ಊರಾಗ್ರಿ. ಇಲ್ಲಿಂದ ನಡ್ಕೋತ ಹೋಗ್ತಿದ್ರು ನಾವು. ಇಲ್ಲಿಂದ 3-4 ಕಿಲೋಮೀಟರ್ ಆದಿದ್ರಿ. ಅಜ್ಜ ನಮಸ್ತೆ ರೀ. ನಮಸ್ಕಾರ. ಆರಾಮೈತ್ರಿ? ಏಕ್ದಮ್ ಆರಾಮೈತಿ ಸರ್. ಇದನ್ನ ಆಶ್ರಮ ನಡೆಸತ್ತಾರ, ನಿಮಗೇನು ಅನಿಸ್ತೈತ್ರಿ? ಅದ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಅನಿಸ್ತು. ಹಾಂ ರೀ. ನನ್ನ ಮಗ ನನ್ನ ನಂತರ ನಾನು ಪ್ರಸಿದ್ಧ ಆದ್ನಿ, ಅವು ಪ್ರಸಿದ್ಧ ಆದ ಅಂತ ಹೇಳಿ ಭಯಂಕರ ಖುಷಿ ಆಗ್ತೈತಿ. ನಿಮ್ದು ಅವಾಗಿನ ಕಾಲಕ್ಕೆ ರೀ ಈಗಿನ ಕಾಲಕ್ಕೆ ನಿಮ್ಗೆ ಹೆಂಗೆ ಅನಿಸ್ತೈತ್ರಿ? ಮುಂಚೆ ಚಲೋ ಐತೆ ಅನಿಸ್ತೈತ್ರಿ ಈಗಿನ ಚಲೋ ಐತೆ ಅನಿಸ್ತೈತಿ? ಮುಂಚೆ ಚಲೋ ಐತಿ. ಹಾಂ ರೀ. ಈಗಿನಗಿಂತ ಈಗೆಲ್ಲ ಡೂಪ್ಲಿಕೇಟ್ ಬಂದೈತಿ. ಏನೂ ಆಗ್ತಿಲ್ರಿ. ಮುಂಚೆ ಜನ ವಿಶ್ವಾಸನೇ ಆಗಿದ್ರಿ. ವಿಶ್ವಾಸ. ಹಾಂ ರೀ. ಒಂದು ಲಾಖಗಟ್ಟಲೆ ರೂಪಾಯಿ ಬೇಡ್ರೆ ಬಂದು ಮಿಸಿ ಕಿತ್ತು ಇಟ್ಟರೆ 1 ಲಾಖ ಗಟ್ಟಲೆ ಕೊಡ್ತಿದ್ರಿ. ಈಗ ನಿಮ್ಮದು ನಾವು ಫಸೋದ, ನಮ್ಗೆ ನೀವು ಫಸೋದ ನಡ್ದೈತಂತೀರಿ? ಹೌದು. ಈ ಕಾಲದೊಳಗ್ರಿ ನಿಮ್ಮ ಅಮ್ಮಗ ರೀ ಒಂದು 13 ಜನ ಸಾಕಾತಾರ ಈಗ. ಹೌದು. ನಿಮಗೇನು ಅನಿಸ್ತೈತ್ರಿ ಅದ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತೈತಿ. ಯಾಕಂದ್ರೆ
ನಾವು ಒಂದು ಮನ್ಯಾನ ಹುಡುಗರನ್ನ 2 ಹುಡುಗರನ್ನ ಸಂಭಾಳಿಸೋದು ಕಠಿಣ ರೀ. ಹಾಂ ರೀ 13 ಹುಡುಗರನ್ನ ಸಂಭಾಳಿಸ್ತಾ ಹಾಂ ರೀ ಅವ್ರ ವ್ಯವಸ್ಥೆ ಅವ್ರ ದೇಖರೇಖಿ ಹಾಂ ರೀ ಅವ ಪಾಪ ದೇವ್ರ ಮಕ್ಕಳು ರೀ, ಬಡ ಮಕ್ಕಳು ರೀ. ಅದು ನನಗೆ ಅಭಿಮಾನ ಅನಿಸ್ತೈತಿ, ಭಾಳ ದೊಡ್ಡ ಅಭಿಮಾನ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನ್ರಿ? ಇಲ್ಲೇ ರೀ ಇದವ್ರ. ನಿಮ್ಮ ಜೀವನ ಹೆಂಗಿತ್ರಿ ಅವಾಗ್ರಿ? ಆಗ ಭಾಳ ಖುಷಿ ಇತ್ತು ರೀ. ಹಾಂ ರೀ ಈಗೆಲ್ಲ ದುಃಖಮಯ ಆಗೈತಿ. ಯಾಕಂದ್ರೆ ಎಲ್ಲ ಮಿಕ್ಸ, ಎಲ್ಲ ಸುಳ್ಳ ವಿಚಾರ ಏನು ಬೇಕಾದೆಲ್ಲ ನಡೆದೈತಿ ರೀ. ಪೈಲ ಏನೇನೂ ಇಲ್ಲ ರೀ, ಭಾಳ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಐತಿ ರೀ. ಹಾಂ ಈಗಿಲ್ರಿ, ಅದು ಕಳೆದು ಹೋಗೈತಿ. ನಾ BSc 1990 ಐತಿ ರೀ. ಹಾಂ ರೀ ಆದ ನಂತರ ನಾ ಪ್ರವಚನ ಮಾಡ್ಕೋತ ನನಗೆ ಮಾರುತಿ ಶಾಸ್ತ್ರನೇ ಆಗ್ತಾರೆ ರೀ. ಶಾಸ್ತ್ರ ಹೇಳ್ಕೋತ ಪ್ರವಚನ ಹೇಳ್ಕೋತ ಎಲ್ಲ ದೊಡ್ಡ ದೊಡ್ಡ ಶಹರ್ಗೋಟೆಲ್ಲ ನಾ ಪ್ರವಚನ ಮಾಡಿದ್ದೇನೆ ರೀ. ಗಾಂಧೀಜಿಯವ್ರನ್ನ ಇಲ್ಲಿ ಬೆಳಗಾವಿಗೆ ಬಂದು ಹೇಳಿದಾಗ ನಾನು ನೋಡಿದ್ದಾನೆ ರೀ. ಅಂಬೇಡ್ಕರ್ ಅಲ್ಲಿದ್ದಾಗ ನಾನು ನೋಡಿದ್ದಾನೆ, ಇಬ್ಬರೂ ನೋಡಿದ್ದಾನೆ ರೀ. ಮತ್ತು ಅವ್ರನ್ನೇ ನನ್ನ ಭಾಷಣೂ ಆಗೈತಿ ಅಂಬೇಡ್ಕರ್ ಕೂಡ. ನೀವು ಈಗ ಈಗಿನ ಹುಡುಗರಿಗೆ ಏನು ಹೇಳ್ತೀರಿ? ಯಾನತ್ರಿ ಈಗಿನ ಹೆಂಗ್ ಹುಡುಗರಿಗೆ ರೀ ಹಾಂ ಏನು ಹೇಳ್ತೀರಿ ನೀವು? ನಾ ಏನು ಹೇಳ್ತೇನೆ ರೀ, ಭವಿಷ್ಯ ಸುಧಾರಿಸ್ಕೊ. ಹಾಂ ಯಾಕಂದ್ರೆ ಇದೇ ವಯಸ್ಸಿನಾಗ ಯೌವನದೊಳಗೆ ಏನು ಸಾಧಿಸಬೇಕೋ ಅದು ಸಾಧಿಸ್ಬೇಕು. ಮುಪ್ಪಿನ ಕಾಲದೊಳಗೆ ಏನು ಈಗ ನಾವು ಏನು ಸಾಧಿಸೋಕೆ ಸಾಧ್ಯ ಐತಿ ಹೇಳಿರಲ್ಲ. ಅದಕ್ಕೆ ಅದನ್ನು ಯಾವತ್ತೂ ಜಾಗ್ರತೆಯಾಗಿ ಇಟ್ಕೊರಿ ಅಂತ ಹೇಳ್ತಾನೆ ರೀ. ನನ್ನ ಅಭಿಪ್ರಾಯಕ್ಕೆ ಹೇಳತ್ತೇನೆ ರೀ. ಹಾಂ ರೀ ಹಾಂ, ನನ್ನ ಹಿಂದೆ ಅವರು ನಡೆಸಿದಾರೆ ರೀ. ಅವರು ಕೆಲವೊಂದು ಡಿಗ್ರಿ ಪಡೆದಾರೆ ರೀ, ಹಾಂ ರೀ ಸಮಾಜ ಸೇವೆ ಮಾಡ್ಕೊದಾರೆ ರೀ, ಬಡ ಮಕ್ಕಳನ್ನ ರಕ್ಷಣೆ ಮಾಡ್ಕೊದಾರೆ ರೀ. ಅದ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಐತಿ. ಮತ್ತು ದೇವ್ರು ಹಂಗೆ ಯಶಸ್ವಿ ಕೊಟ್ಕೊಟ್ಟು ಹೋಗಲಿ, ಊರ್ಜಿತಾವಸ್ಥೆಗೆ ಹೋಗಲಿ ಅನ್ನುವಂಥ ಅಭಿಪ್ರಾಯ ನಾ ಇಟ್ಕೊಂಡೆ. ಅದರ ಈಗ ಡೈವರ್ಸ್ ಕೇಸ್ ಒಂದು ಭಾಳ ಅದಾವ್ರಿ ಈಗ ರೀ. ಇದಾವ್ರಿ, ಭಾಳ ಇದಾವೆ. ಅವ್ರಿಗೆ ಏನು ಹೇಳ್ತೀರಿ ನೀವು? ಅದ್ರ ಬಗ್ಗೆ ನನಗೆ ದುಃಖ ಅನಿಸ್ತೈತಿ. ಹಾಂ ರೀ ಮಾಡಬಾರ್ದು ಅದು. ಯಾಕಂದ್ರೆ ಹೊಂದಾಣಿಕೆನೇ ಇಲ್ಲ ರೀ, ಆ ಹೊಂದಾಣಿಕೆನೇ ಇಲ್ಲ. ಹೊಂದಾಣಿಕೆ ಇಲ್ಲದಕ್ಕೆ ಇವೆಲ್ಲ ಡ್ರೈವರ್ಸ್ ಆಗ್ತವೆ. ಹಾಂ ರೀ ಹೊಂದಾಣಿಕೆ ಇತ್ತಂದ್ರೆ ಏನೂ ಆಗೋದಿಲ್ಲ, ಜೀವನ ಸುಖಮಯ ಇರ್ತೀವಿ. ಈಗ ನಿಮ್ಮ ಕಾಲದ ಊಟ ಮಾಡೋದಕ್ಕೂ ರೀ ಈಗ ಊಟ ಮಾಡೋದಕ್ಕೂ ವ್ಯತ್ಯಾಸ ಐತಿ. ಭಾಳ ವ್ಯತ್ಯಾಸ ಐತಿ. ಆಗ ಸಾತ್ವಿಕ ಆಹಾರ, ಒಳ್ಳೆಯ ಆಹಾರ, ಯೋಗ್ಯ ಆಹಾರ ಇತ್ತು. ಈಗೆಲ್ಲ ಮಿಕ್ಸ್ ಆಗೈತಿ. ಕೆಮಿಕಲ್ ಹೈಬ್ರಿಡ್ ಬಂದ ಏನೇನೂ ಅರ್ಥ ಉಳಿದಿಲ್ಲ ರೀ. ಮನಿ ಗಾನ್, ನಥಿಂಗ್ ಗಾನ್, ಹೆಲ್ತ್ ಈಸ್ ಗಾನ್, ಸಮಥಿಂಗ್ ಈಸ್ ಗಾನ್, ಕ್ಯಾರೆಕ್ಟರ್ ಈಸ್ ಗಾನ್, ಎವ್ರಿಥಿಂಗ್ ಈಸ್ ಗಾನ್. ಇವೆಲ್ಲ ಬಂದು ಹೋಗ್ತಾವ್ರು. ಸಂತಿ ಇದ್ದಂಗೆ ರೀ, ಮುಂಜಾನೆ ಕೂಡ್ತಾರೆ, ಸಂಜೆಗೆ ಹೋಗ್ತಾರೆ. ಕ್ಯಾರೆಕ್ಟರ್ ಈಸ್ ದಿ ಬೆಸ್ಟ್. ಕ್ಯಾರೆಕ್ಟರ್ ಚಲೋ ಇತ್ತು, ಎಲ್ಲರೂ ಬೆಲೆ ಕೊಡ್ತಾರೆ. ಹಾಂ ರೊಕ್ಕ ಮನ್ಯಾಗ ತಿಜೋರಾಗಿರ್ತಾವ್ರಿ, ಅವ್ರ ಬೆಲೆರೇ ಏನು ರೀ, ಅಲ್ಲೇ ಕೊಟ್ಟು ಹೋಗ್ತಾವ್ರಿ, ನಾಶ ಆಗ್ತಾವ್ರಿ. ಖರೆ ಕ್ಯಾರೆಕ್ಟರ್ ಮಾತ್ರ ನಾಶ ಆಗೋದು. ಇಂಥ ಒಬ್ಬ ಇದ್ದ ಗಾಂಧಿ ಅಂಬೇಡ್ಕರ್ನ ಯಾಕೆ ನೆನೆಸ್ತೀವ್ರಿ? ತ್ಯಾಗ ಮಾಡಿದ, ತ್ಯಾಗ ಗುಣ ಇತ್ತವ್ರಿ. ಒಳ್ಳೆ ಧ್ಯೇಯ ಇಟ್ಕೊಂಡಿದ್ದೆ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲ ತಮ್ಮ ಎಲ್ಲವನ್ನು ತ್ಯಾಗ ಮಾಡಿದವ್ರು. ಅಂಥವ್ರು ನಾವು ಸ್ಮರಿಸ್ಬೇಕು. ಪರಿಶ್ರಮ ಪಟ್ಟಿದ್ದಾನೆ ರೀ. ನಾ ಏನಾರೇ ಸಾಧಿಸಬೇಕು ಅಂತ ಇನ್ನಿ ಸಾಧಿಸಿದಾನೆ. ರೊಕ್ಕ ಸಾಧಿಸಿಲ್ಲ, ಏನೂ ಸಾಧಿಸಿಲ್ಲ, ಕ್ಯಾರೆಕ್ಟರ್ ಸಾಧಿಸಿದ. ಇದೊಂದು ನನಗೆ ಸಂತೋಷ. ನನ್ನ ಹಿಂದೂ ಇವರು ನಡೆಸಿದಾರೆ ನನ್ನ ಒಂದು ಅಭಿಮಾನ ರೀ. ಸರ್ ನೀವು ಎಷ್ಟು ಸಣ್ಣ ವಯಸ್ಸಿನಾಗ ಇದನ್ನ ಹೆಂಗೆ ಸ್ಟಾರ್ಟ್ ಮಾಡ್ರಿ ಅಂತ ನಮ್ಗೊಂದು ಕ್ವಶನ್ ಮಾರ್ಕ್ ಇತ್ತು. ಆದ್ರೆ ಆ ಗಿಡದ ಬೇರೆ ಇಲ್ಲ ಐತೆ ಅನ್ನೋದು ಈಗ ಗೊತ್ತಾಯ್ತು ನೋಡ್ರಿ ನಮಗೆ. ಹಳಿ ಬೇರು ಹೊಸ ಚಿಗುರು. ಹಾಂ ರೀ ಹೊಸ ಚಿಗುರು ಬರಬೇಕು, ಹಳಿ ಬೇರು ಇರಬೇಕು, ಅಂದ್ರೆ ಒಳ್ಳೇದು ಬರ್ತೈತಿ. ಮತ್ತು ಎಲ್ಲ ಹೊಸದ ಐತಂದ್ರೆ ನಾಶ ಆಗಿ ಹೋಗ್ತೈತಿ. ಅವಾಗ ನಿಮ್ದು ಊಟದ ಪದ್ಧತಿ ಹೆಂಗಿತ್ತು? ಊಟದ ಪದ್ಧತಿ ಭಾಳ ಇದಿತ್ತು ರೀ, ಮಹತ್ವದೈತಿ. ನಾವು ಟೈಮ್ ಟು ಟೈಮ್ ಉಂಟಿದ್ದೀವಿ ರೀ. ಏನ್ರಿ ಈಗಿಂತ ಹೇಳಿದಾಗ ಏನು ಬೇಕಾದೈತಿ ರೀ, ಒಟ್ಟು ಮಿಕ್ಸ್ಡ್ ಎಲ್ಲ. ಯಾವಾಗ ಟೈಮ್ ಇಲ್ಲ, ಹೊತ್ತಿಲ್ಲ, ಬೇಕಾದಾಗ ಉಣ್ಣೋದು, ಬೇಕಾದಾಗ ತಿನ್ನೋದು, ಅದರಿಂದ ಹೆಲ್ತ್ ಕೆಟ್ಟು ಹೋಗ್ತೀವಿ. ಕಂಪ್ಲೀಟ್ ಶಾಕಾಹಾರಿ, ಕಾಯಿಪಲ್ಯ, ಭಾಜಿಪಲ್ಯ ಇಂಥವು ತಿಂದು ಸುಖಿಯಾಗಿದ್ದೀವಿ. ಹಾಂ, ಈಗ ಏನಾಗೈತಿ ರೀ, ಎಲ್ಲ ಮಿಕ್ಸ್ ಆಗಿ ಅದು ತಿನ್ನು, ಇದು ತಿನ್ನು, ಹೋಟೆಲ್ ಆಹಾರ ತಿನ್ನು, ಇದರಿಂದ ಪ್ರಕೃತಿ ಕೆಟ್ಟು ಹೋಗ್ತೈತಿ ರೀ. ಈಗ ನೋಡ್ಲಿ ಅವ್ರಿಗೆ 96 ವಯಸ್ಸು. ಹಾಂ, ಇಷ್ಟು ದಿವಸ ಆಯ್ತ್ರಿ, ಒಂದ್ ದಿವಸ ದವಾಖಾನೆ ಅನ್ನೋದು ಇಲ್ಲ. ನೋ BP, ನೋ ಶುಗರ್, ಏನೇನೂ ಇಲ್ಲ ರೀ. ಇಲ್ಲ, ಏನೂ ಏನೂ ಇಲ್ಲ ರೀ, ಅಗ್ದಿ ಕ್ಲಿಯರ್ ಕಟ್ ಇದ್ದಾನೆ. ನಿಮ್ಗೆ ಎಷ್ಟು ಜನ ಮಕ್ಕಳು ರೀ? ನನಗೆ ಇಬ್ಬರು ರೀ, ಮುಖ್ಯ ಮಕ್ಕಳ. ಹಾಂ ಆಯ್ತು, ಅದ್ರ ನಂತರ ಡಿವೈಡ್ ಆಗಿ ಈಗ ಇದಾರೆ ಮೊಮ್ಮಕ್ಕಳ, ಅವರು ಇವರು ಎಲ್ಲ ಸಾಕಷ್ಟು ಇದ್ದಾರೆ. ನನ್ನ ಮಗಳು ಒಬ್ಬಕ್ಕೆ ಇದ್ದಳು ರೀ, ಆಕೆ ತೀರ್ಕೊಂಡಾಳ್ರಿ. ಹೌದೇನ್ರಿ? ದೊಡ್ಡವ್ರಾದ್ಮೇಲೆ ರೀ? ಹಾಂ, ದೊಡ್ಡವ್ರಾದ್ಮ್ಯಾಗ ನಿಮ್ಮ ಹಾಂ ಹೆಂಡಿಗೆ ಹಿಂಗಾಗಿ ಅವ್ರು ತಿರ್ಕೊಂಡ್ರೆ ಪಪ್ಪ ಮತ್ತು ದೊಡ್ಡಪ್ಪ ಇಬ್ಬರು. ಹಾಂ, ಅವರು ಒಳ್ಳೆಯವರು. ಶಿಕ್ಷಣ ಅವ್ರದ್ದು ಆಗೈತಿ,
ಅವರು BCom BSc ಆಗೈತಿ. ಒಳ್ಳೆಯದ ಶಿಕ್ಷಣದಾಗ ನಾ ಅದಕ್ಕೆ ಬೆಲೆ ಕೊಡ್ತಾನೆ. ಹಾಂ ರೀ, ಶಿಕ್ಷಣಕ್ಕೆ ಫಸ್ಟ್ ಬೆಲೆ ಕೊಡೋದು. ಶಿಕ್ಷಣ ಪೈಲಾ ಬೇಕು. ಹಾಂ, ಆದ್ಯತೆ ಏನಂದ್ರೆ ಶಿಕ್ಷಣಕ್ಕೆ. ಯಾಕಂದ್ರೆ ನಾವು ಒಳ್ಳೆಯವ್ರಾಗಬೇಕು ಇದಾಗಬೇಕು ಅಂದ್ರೆ ಶಿಕ್ಷಣ ಬೇಕು. ಹಾಂ, ಅಂಬೇಡ್ಕರ್ ಅದ ಯಾಕೆ ಪ್ರಸಿದ್ಧ ಅದು? ಹೆಲಿಕಾಪ್ಟರ್ದಾಗ 37 ಡಬ್ಬಿ ಇದು ಓದಿರಿ ಬುಕ್ಸ ಯಾಕೆ ಓದಿದ್ರು ಅವ್ರು? ಅಷ್ಟು ವಿದ್ವಾನ್ರಿದ್ರು. ವಿದ್ಯೆನ ಮಹತ್ವ ನಹಿ ವಿದ್ಯೆನ ಸದೃಶಂ. ವಿದ್ಯಾ ಹೊರತು ಮತ್ತೊಂದು ಯಾವುದೂ ಸರಿ ಕೂಡಲ್ರಿ. ವಿದ್ಯೆ ಇತ್ತಂದ್ರೆ ಎಲ್ಲ ಇರ್ತೈತಿ. ಈಗಿನವ್ರು ಹೇಳೋದು ಅದನ್ನ ರೀ ನೀವು. ಅಜ್ಞಾನ ಯುವಕರಿಗೆ ಮೊದಲು ಹೇಳೋದು ಅದು. ಹಾಂ, ನೀವು ಕಲ್ತು ಶಾಣರಾಗ್ರಿ, ಮುಂದೆ ಬರ್ರಿ, ಧ್ಯೇಯ ಇಟ್ಕೊರಿ. ನಾ ಏನು ಆಗಬೇಕು ಅನ್ನೋದು ಧ್ಯೇಯ ಇಟ್ಕೊಂಡ್ರೆ ಆಗಲೇಬೇಕು. ನಮ್ಮ ಲಂಬಾಣಿ ಮನುಷ್ಯಂದಾಗ ಹುಟ್ಟಿದೇಕಿ ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷ ಆಗಿ ಕೊಡ್ತಾಳೆ. ಯಾಕೆ ಅದು? ವಿದ್ಯೆ 7ನೇ ಕಲ್ತಕ್ರಿ. ಸಾಮಾನ್ಯ ಹೆಣ್ಮಗಳು ಆಕೆ ಮೋದಿನಕ್ಕಿಂತ ಶ್ರೇಷ್ಠ ಆಗಿ ಕೊಡ್ತಾಳೆ. ಇದು ಯಾಕೆ? ವಿದ್ಯೆ ನಹಿ ವಿದ್ಯೆಯೇನ ಸದೃಶಂ. ಅದರ ಸಮಾನ ಯಾವುದೂ ಇಲ್ಲ. ವಿದ್ಯೆ ಇತ್ತಂದರೆ ಎಲ್ಲ ಇದ್ದಂಗೆ. ವಿದ್ಯೆ ಇರ್ದಿದ್ರೆ ರೊಕ್ಕ, ದುಡ್ಡ, ಸಂಪತ್ತ, ಐಶ್ವರ್ಯ, ಜಮೀನು ಇದ್ರೆ ಅವೆಲ್ಲ ಅಲ್ಲೇ ಇರ್ತಾವೆ. ವಿದ್ಯೆನೇ ಫಸ್ಟ್. ಹಾಂ, ವಿದ್ಯೆಗೆ ಬೆಲೆ ಕೊಡ್ತಾನೆ ಯಾವ್ದು. ಈಗಿನ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ ನೀವು? ಹೆಣ್ಮಕ್ಳಿಗೆ ನಾ ಈ ಸೂಚನೆ ಹೇಳ್ತೀನಿ, ನೀವೇನು ತಪ್ಪು ದಾರಿಗಳನ್ನು ತುಳಿಯಾಕದಿರಿ, ಅದನ್ನು ಬಿಡಬೇಕು. ಒಳ್ಳೆಯ ದಾರಿಯಿಂದ ನಡೆದ್ರೆ ನೀವು ಒಳ್ಳೆಯವರಾಗ್ತೀರಿ. ನಾವು ಹೆಂಗಿರ್ತೀವೋ ಹಂಗೆ ಜಗತ್ತಿರ್ತೀವಿ. ಯದೃಷ್ಟಂ ತನ್ನಷ್ಟತಿ. ಯಾವುದು ಕಾಣ್ತೈತೋ ಅದು ನಾಶ ಆಗ್ತೈತಿ. ಕಾಣಲಾರ್ದು ಯಾವುದು ಐತೋ ಅದು ಅದೃಶ್ಯ ಶಕ್ತಿ ಐತಿ ನಮ್ಮಲ್ಲಿ. ಆ ಶಕ್ತಿನ ಎಲ್ಲವನ್ನು ಮಾಡ್ತೈತಿ. ಆ ಶಕ್ತಿಯಿಂದ ನಮ್ಮ ಜಗತ್ತು ನಡೆದೈತಿ. ಗುಡಿ ಗುಂಡಾರದೊಳಗೆ ದೇವರಿಲ್ಲ, ಎಲ್ಲಿಯೂ ಇಲ್ಲ. ಇರೋದೆಲ್ಲಿ ಅನುರೇನು ತೃಣಕಾಶದೊಳಗಿದ ಆ ಪರಮಾತ್ಮ ನಮ್ಮಲ್ಲಿಲ್ಲನ. ತುಜೆ ಆಹೆ ತುಜಪಾಸಿ ಪಂತು ಜಾಗ ತುಪ್ಲಾಸಿ. ನಿನ್ನ ದೇವರ ನಿನ್ನಲ್ಲೇ ಇದ, ನೀನು ಜಾಗ ತಪ್ಪಿದಿ, ಯಾರು ಏನು ಮಾಡೋಕ್ಕೆ ಸಾಧ್ಯ ಐತಿ? ಅದಕ್ಕೆ ನೀ ಸುಧಾರಣೆ. ನಾ ಸುಧಾರಣೆ ಆದ್ಮೇಲೆ ಎಲ್ಲರನ್ನೂ ಸುಧಾರಣೆ ಮಾಡಿದಂಗೆ. ಮತ್ತು ತಾನೇ ಸುಧಾರಣೆ ಇಲ್ಲ. ಬೋಲೆ ತೈಸೆ ಚಾಲೆ ತೇತಿ ಒಂದಾವೇ ಪಾವುಲೆ. ಹೆಂಗೆ ಮಾತಾಡ್ತಾರೋ ನುಡಿದಂತೆ ನಡಿ, ಇದೇ ಜನ್ಮ ಕಡಿ. ನುಡಿದಂಗೆ ನಡಿಬೇಕು. ನುಡಿದೊಂದು, ಮಾಡೋದೊಂದು, ಇರೋದೊಂದು, ಹೊರಗೊಂದು, ಒಳಗೊಂದು. ಬಿಡು ಬಾಹ್ಯದೋಳು ಡಂಬವ, ಮಾನಸದೋಳು ಎಡೆಹಿಡಿದು ದೇವರ ಶಂಭವ. ಯಾಕೆ ಹೇಳಿದರು? ನಾವು ಹಂಗೆ ಇರಬೇಕು ಬಿ, ಹಂಗೆ ನಡಿಬೇಕು ಬಿ, ಹಂಗೆ ಆಗಬೇಕು ಬಿ. ಅಂದ್ರೆ ನಾ ಸುಧಾರಣೆ ಆದಮೇಲೆ ನನ್ನ ಜೋಡಿ ಸಾಕಷ್ಟು ಜನ ಸುಧಾರಣೆ ಆಗ್ತಾರೆ. ಮತ್ತು ನಾನು ಸುಧಾರಣೆ ಇಲ್ಲ ಅಂದರೆ ಜಗತ್ತು ಹೆಂಗೆ ಸುಧಾರಣೆ ಆಗ? ಈಗ ಅಷ್ಟು 17-18 ವರ್ಷ ಹುಡುಗರನ್ನೆಲ್ಲ ನಡೆಸ್ಬೇಕಾದ್ರೆ ತಾನು ಒಳ್ಳೆಯ ಪೈಲೆ ಕಲಿಬೇಕು. ಅನ್ನ ಅವು ಹುಡುಗರು ಕಲಿತಾರೆ. ಯಥಾ ಗುರು ತಥಾ ಶಿಷ್ಯ, ಯಥಾ ತಂದೆ ತಥಾ ಮಗ. ಈಗ ಗಂಡು ಮಕ್ಳಿಗೆ ಏನು ಹೇಳ್ತೀರಿ ನೀವು? ಹೆಣ್ಮಕ್ಳನ್ನ ಹೆಂಗೆ ನೋಡ್ಕೋಬೇಕು ಮನ್ಯಾಗ? ಗಂಡು ಮಕ್ಕಳ ಯಾವಾಗಲೂ ಹೆಣ್ಮಕ್ಳ ತಾಯಿ ತಂದೆಯಂತೆ ನೋಡ್ಕೋಬೇಕು. ತಾಯಿ ತಂದೆಗಳಂತೆ. ಜಗತ್ತಿನಲ್ಲಿ ಪ್ರಥಮ ಗುರು ತಾಯಿ. ತಾಯಿ ಹೆಂಗಿರ್ತಾಳೋ ಹಂಗೆ ಮಕ್ಕಳು ತಯಾರಾಗ್ತಾರೆ. ಯಾಕಂದ್ರೆ ತಾಯಿ ಇದ್ದಿದ್ದ ತಾಯಿ ಅಂದ್ರೆ ತರು, ಇದನ್ನು ನೀನು ಸುಧಾರಿಸು. ತಂದೆ ಅಂದರೆ ಅಲ್ಲಿಂದ ದೇವ್ರ ಲೋಕದಿಂದ ನಾನು ನಿನಗಾಗಿ ತಂದೇನೆ, ನೀ ಅದನ್ನು ಸ್ವೀಕಾರ ಮಾಡು, ನೀನು ಉದ್ಧಾರ ಆಗು, ಜಗತ್ತನ್ನು ಉದ್ಧಾರ ಮಾಡು ಅಂತ ಅರ್ಥ ಆಗ್ತೈತಿ. ಈಗ ನಿಮ್ಮ ಕಾಲಕ್ಕೆ ರೀ ಎಲ್ಲ ಕೂಡು ಕುಟುಂಬ ಇತ್ತು ರೀ. ಕೂಡು ಕುಟುಂಬ ಈಗ ಸಿಗಂಗ ಇಲ್ರಿ. ಈಗಿಲ್ಲ, ಎಲ್ಲ ಡಿವಿಷನ್ ಆಗಿ ಹೋಗಿದವ್ರು, ಭಾಗ ಆಗಿದಾವೆ. ಕೂಡು ಕುಟುಂಬ ರೀ. ನಮ್ಮಲ್ಲಿ ಮೊದಲ 20-30-35 ಮಂದಿ ಜನರ ಕುಟುಂಬ ಇತ್ತು ರೀ. ಏಕತ್ರ ಅಲ್ಲ, ಭೇದ ಭಾವ ಇಲ್ಲ, ಎಲ್ಲರೂ ಸಮಾನ. ಹೋಗೋದಾಗ ತಾಯಿ ತಂದೆ ಕಾಲು ಬಿದ್ದು ಎಲ್ಲರೂ ತಮ್ಮ ಡ್ಯೂಟಿಗೆ ಹೋಗೋರು. ಈ ತಾಯಿ ತಂದಿನ ಪೈಲ ಏನು ಒದ್ದು ಹೋಗ್ತಾರೆ. ಈಗ ಯಾಕೆ ಹಂಗೆ ಒಡ್ಕೋತಾವ ಅಂತೀರಿ ನೀವು? ಯಾಕೆ ಹೊಂಟೈತಂದ್ರೆ ಕಲಿಕಾಲ ಮುಗಿತು ಬಂದೈತಿ. ಇನ್ನು ನೋಡಿರಿ ಜಗದ ಹೈರಾಣ ಸುಳ್ಳಲ್ಲೋ ಜಾನ. 7 ವರ್ಷದ ಹುಡುಗಿ 9 ಹಡದಾಳು ಕೇಳಿರನ್ನ ಕೇಳಿರಿ, ಅದು ಭವಿಷ್ಯ ಹೇಳಿದ. 7 ವರ್ಷದ ಹುಡುಗಿ 9 ಹಡ್ತಾಳಂದ್ರೆ ಇದು ಅರ್ಥೇನು ರೀ? ಇಷ್ಟು ಕಾಮ ಭಾವನೆ ಬೆಳೆದು ಹೋಗೈತಿ. ಇರಬಾರ್ದು. ಕಾಮ ಎಷ್ಟಕ್ಕೆ ಬಾವ ತನ್ನ ಮಕ್ಕಳಿಗೆ ಎಷ್ಟು ಬೇಕು, 2 ಮಂದಿ 3 ಮಂದಿಗೆ ಅಷ್ಟಾದ್ರೆ ಅಷ್ಟೇ ಉಪಯೋಗ. ಸಿಕ್ಕಲ್ಲಿ ಉಪಯೋಗ ಮಾಡಿದ್ರೆ ವ್ಯರ್ಥ ಆಗಿ ಹೋಗ್ತೈತಿ, ಜೀವನ ಕೆಟ್ಟು ಹೋಗ್ತೈತಿ. ಆ ಗುರಿ ಸಾಧಿಸೋ ಸಲುವಾಗಿ ಸತತ ಪ್ರಯತ್ನ ಬೇಕು, ದಯವೂ ಬೇಕು. ಅದಕ್ಕಾಗಿ ಎರಡೂ ಬೇಕು. 1 ರೂಪಾಯಿದ 2 ನಾಣ್ಯ ಇದ್ದಂಗೆ ಎರಡೂ ಇದ್ರೆ ಚೆನ್ನಾಗಿ ನಡೀತೈತಿ. ಒಂದೇ ಇದ್ರೆ ನಡೀಲಿಲ್ಲ. ಅದಕ್ಕೆ
ಅದು ಬಾದ ಇಬ್ರು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಿ. ಹಾಂ ಹಾಂ. ನಿಮ್ಮ ಮಕ್ಕಳ ಬಗ್ಗೆ ಏನಿಸ್ತೈತ್ರಿ ನಿಮಗೆ? ನಮ್ಮ ಮಕ್ಕಳ ಬಗ್ಗೆ ಅಭಿಮಾನ ಅನಿಸ್ತೈತಿ. ಹಾಂ ರೀ. ನನ್ನಂಗೆ ಅವರು ಆದರ್ಶ ಆಗಬೇಕು, ಅವರು ಬೆಳಿಬೇಕು, ಜನರೊಳಗೆ ಕೂಡ್ಕೋಬೇಕು. ನನ್ನ ಆಯುಷ್ಯದಾಗ ನಾ ಯಾರೊಡನೆ ತಳಕು ಎಂದೂ ಗೊತ್ತಿಲ್ಲ. ಯಾವ ಸಭೆದಾಗ ಹೋಗಲಿ ಮೇಲೆ ಹಾಂ ನನಗೆ ಸತ್ಕಾರ ಮಾಡ್ತಾರೆ. ಎಲ್ಲರೂ ಹೋದಲ್ಲಿ ಬೆಲೆ ಕೊಡ್ತಾರೆ. ಯಾಕ್ರಿ? ವಿದ್ಯಾ ಏನಾದ್ರು ಜಗತ್ತಿಗಾಗಿ ತ್ಯಾಗ ಬೇಕು. ಭೋಗ ಬುದ್ಧಿ ಇತ್ತಂದ್ರೆ ಕೆಟ್ಟ ಹೋಗ್ತೈತಿ, ತ್ಯಾಗ ಬುದ್ಧಿ ಇತ್ತಂದ್ರೆ ಒಳ್ಳೇದಾಗ್ತೈತಿ. ನೀನು ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನು. ಗಾಂಧೀಜಿ ಮೊದಲು ಯಾಕೆ 3 ಮಂಗ್ಯಗಳನ್ನು ಮಾಡಿರಿ? ಕಿವಿ ಬಂದ, ಕಣ್ಣು ಬಂದ, ಇದು ಬಂದ, ಯಾಕೆ ಮಾಡಿರು? ಇವುಗಳನ್ನ ನೀವು ಮೊದಲು ಚೆನ್ನಾಗಿಟ್ಕೊ. ಹಾಂ ರೀ. ನೋ ಬಿ ಪಿ, ನೋ ಶುಗರ್, ನೋ ಎನಿಥಿಂಗ್, ಏನೇನು. ಯಾಕ? ಮತ್ತು ಈಗ 40-50 ವರ್ಷದಾಗ ಕಲಸ ಹಾಕಲ್ಲ. ಯಾಕ? ನಡೆಯುವನಿಕೆಯಲ್ಲಿ ಯೋಗ್ಯತೆ ಇಲ್ಲ, ತನ್ನ ತಿಳಿದಿಲ್ಲ. ಇನ್ನು ಯಾಕೆ ಬಂದೇನಿ, ಎಲ್ಲಿಂದ ಬಂದೇನಿ, ಎಲ್ಲಿ ಹೋಗೋದನ್ನು, ಇಲ್ಲಿ ನನ್ನ ಕರ್ತವ್ಯ ಏನೈತಿ, ಇವು 5-6 ಪ್ರಶ್ನೆಗಳನ್ನು ಉತ್ತರ ಹುಡುಕಿದ್ರೆ ಜೀವನ ಸುಖಮಯ ಆಗ್ತೈತಿ. ಎತ್ತರ ತತ್ತ ನಡೆದ್ರೆ ಕೆಟ್ಟ ಹೋಗ್ತೈತಿ. ಕೆಡೋದು ಮಾಡಬಾರ್ದು, ಚಲೋ ಆಗೋದು ಮಾಡಬೇಕು. ತಾನು ಸುಧಾರಿಸ್ತಾ, ಸಮಾಜ ಸುಧಾರಿಸ್ತಾ, ಸುತ್ತಮುತ್ತನವ್ರು ನೋಡಿ ಕಲಿತಾರೆ. ನೋಡಿ ಕಲಿ, ಮಾಡಿ ಕಲಿ, ಆಡಿ ಕಲಿ, ಜನರೊಡನೆ ಬೆರೆತು ಕಲಿ. ಸುಮ್ಮಾಗಿರಲ್ರಿ ಅದು ವಿದ್ಯಾ ಅಂದರೆ ಏನು ಸಾಮಾನ್ಯ ಅಲ್ಲ. ಅದು ಮಹಾನ್ ದೊಡ್ಡ ತಾಕತ್ತೈತಿ. ಎಲ್ಲ ಬ್ಯಾಕು ಯಾತಕ್ಕೂ ತಾಕತ್ತಿಲ್ಲ. ಅಡವಿ, ಸಂಪತ್ತು, ದುಡ್ಡು ಇವೆಲ್ಲ ವ್ಯರ್ಥ ಅಂದ್ರೆ ಏನ್ರಿ? ಅವು ಅಲ್ಲೇ ಇರ್ತಾವೆ. ಕೆಲಸ ಮಾಡೋದಂದ್ರೆ ಇದೆ. ಅವ್ರ ಮೊದಲು ಆಶ್ರಮ ಮಾಡ್ತನು ಅಂತಂದಾಗ ನಿಮ್ಗೆ ಏನಾರು ಹೆದರಿಕೆ ಇತ್ತು? ನನಗೆ ನನ್ನ ಸಲಹೆ ಕೇಳಿದ್ರಲ್ಲ, ಹಾಂ ಹಿಂಗೆ ನಾ ಮಾಡ್ಬೇಕಂತಂದು ಹೇಳೋಣ. ಒಳ್ಳೇದಪ್ಪ ಇದು ಮಾಡು. ಯಾಕಂದ್ರೆ ಬಡ ಮಕ್ಕಳ ಸೇವೆ ಮಾಡಿದ್ರೆ ನನಗೆ ದೇವರು ಒಳ್ಳೇದನ್ನು ಮಾಡ್ತಾ. ದೇವ್ರ ಕಾಣೋದಿಲ್ಲ, ಮನುಷ್ಯ ಕಾಣ್ತ. ದೇವ್ರ ಮನುಷ್ಯ ರೂಪದೊಳಗೆ ಬಂದು ಅವ್ನು ಕಾಣ್ಕೋತಾ ಅವ್ನು ಹೆಲ್ಪ್ ಮಾಡ್ತಾ. ನಾವು ಏನು ಬಯಸ್ತೀವೋ ಅದೆಲ್ಲ ಸಾಧ್ಯ ಐತಿ. ನಾನು ಹೇಳಿದಾಗ ಆಶ್ರಮ ಹೇಳಿದಾಗ ಎಲ್ಲರೂ ಅವಾಯ್ಡ್ ಮಾಡಿದ್ರೆ ಅಜ್ಜಿ ಒಟ್ಟು ಅವಾಯ್ಡ್ ಮಾಡಿ ಇಷ್ಟಪಟ್ಟು ಇನ್ನತ್ತ ನಾನು ಏನು ಮಾಡಿದನ್ರಲ್ಲ, ಪ್ರತಿಯೊಂದು ಅಜ್ಜ ಜೊತೆ ಮಾತಾಡಿ, ಅದು ಯಾವುದೇ ವಿಷಯ ಆಗಿರಲಿ ಮಾತಾಡಿ ವಿಚಾರ ಮಾಡಿದಾಗ ರೀ ಪ್ರತಿಯೊಂದಕ್ಕೂ ಮಾಡು, ದೇವ್ರು ನಡೆಸ್ತಾರೋ, ದೇವ್ರ ಇದ ಮಾತು ಹೇಳಿದಾರೆ ಕರೆ ಏನು ಡಿಸ್ಕರೇಜ್ ಯಾವಾಗ ಮಾಡಿಲ್ಲ. ಮಾಡು ಇಲ್ಲವೇ ಮಡಿ. ಯಾಕಂದ್ರೆ ಮಾಡಬೇಕ್ರೆ ಇಲ್ಲ ಸತ್ತು ಹೋಗ್ಬೇಕು. ಏನು ಉಪಯೋಗ ರೀ? ಹುಟ್ಟೋದು ಸಾಯೋದು ಏನಾರು ಒಂದು ಮಾಡಬೇಕು ಮಾಡ್ಬೇಕು. ಏನಾದ್ರು ಯಾಕೆ ಏನು ಬೇಕೋ ಅದನ್ನು ಮಾಡಲೇಬೇಕು. ಮಾಡಿದ್ರೆ ಸಾಧಿಸ್ತೀವಿ. ದನಗಳಗತೆ ಹುಟ್ಟೋದು ಸಾಯೋದು ಏನು ಉಪಯೋಗ? ಇರೋದ್ರೊಳಗೆ 4 ಜನಕ್ಕೆ ಒಳ್ಳೇದು ಮಾಡಿ ಹೋಗ್ಬೇಕು. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತೈತಿ. ಕೆಟ್ಟ ಬಾನೋಟ ಯಥಾಭಾವ ತಥಾ ಸೃಷ್ಟಿ. ಅಜ್ಜಿರ ಬಗ್ಗೆ ಏನು ಹೇಳ್ತೀರಿ ನೀವು? ಅಜ್ಜಿ ಅಂದ್ರೆ ನಮ್ಮ ಮಿಸ್ಸಸ್ ಭಾಳ ಅಭಿಮಾನ ಅನಿಸ್ತೈತಿ. ಯಾಕಂದ್ರೆ ಪತ್ನಿ ಅಂದ್ರೆ ಪತಿತ ಆಗೋ ಜಾಗದಾಗ ಎತ್ತಿ ಹಿಡಿಯೋಕೆ ಪತ್ನಿ. ಎಲ್ಲಿ ಬೀಳ್ತೀವೋ, ನಾವು ತಪ್ತೀವೋ, ಎಲ್ಲಿ ನಾವು ಫೇಲ್ ಆಗ್ತೀವೋ ಅಲ್ಲಿ ಎತ್ತಿ ಹಿಡಿಯೋಕೆ ಪತ್ನಿ. ಹೆಂಡತಿ ಯಾವಾಗ ಮನಸ್ಸು ಹೆಣ್ಣು ಕೆಟ್ಟುತ್ತದೋ ಆಗ ತೆಡ್ಡೋ ಒಳ್ಳೆ ಪತ್ನಿ. ಸಹಭಾಗಿನಿ, ಅರ್ಧಾಂಗಿನಿ ಅಂತಾರೆ. ಅರ್ಧ ಭಾಗ ಆಕೆಗೆ ಕೊಟ್ಟತೈತದು, ಅರ್ಧಾಂಗಿನಿ ಅಂತಾರೆ. ಆದ್ರೆ ಈಗಿನವ್ರು ಹಿಂಗೆ ಸಿಗೋದು ಕಡಿಮೆ ಅಲ್ರಿ? ಕಡಿಮೆ ಅಲ್ಲ, ಅಪರೂಪ ಇಲ್ಲವೇ ಇಲ್ಲ. ಅದ ಏನಂದ್ರೆ ರೀ, ಪ್ರತಿಯೊಂದು ಊಟದಾಗಲ್ರಿ, ಇರೋದಾಗಲ್ರಿ, ಪ್ರತಿಯೊಂದೂ ಈಗ ಇರುವಂಥ ಗಂಡ ಹೆಂತಿಲ್ಲ ನಾನು ಒಟ್ಟ ನೋಡಂಗಿಲ್ರಿ. ಈಗ ರೀಸೆಂಟ್ ಮದುವೆ ಆದ್ರೂ ಅಷ್ಟು ಕಾಳಜಿ ಮಾಡಂಗಿಲ್ಲ. ಖರೆ ರೀ, ಇಷ್ಟ ಆದ್ರೂ ಪಾಪ ಅಷ್ಟು ಕೇರ್ ಮಾಡೋದ್ರಿ. ತಿನ್ನೋದಾಗಲ್ರಿ, ಇರೋದಾಗಲ್ರಿ, ನೀರು ಕುಡಿಯೋದು ಸಕಟ್ ಹಿಡಿದ ಅಜ್ಜಿ ಭಾಳ ಕಾಳಜಿ ಮಾಡ್ತಾರೆ. ಅವ್ರವ್ರು ಭಾಳ ಹಚ್ಕೊಂಡಾರ್ರಿ. ಮತ್ತು ಮೊದಲಿನ ಕಾಲ ಪರ್ಫೆಕ್ಟ್ ಜೋಡಿ ಅಂದ್ರೆ ಇದು ನನಗೆ ಅನಿಸ್ತೈತ್ರಿ. ಎಷ್ಟು ನಾವು ಈಗ ಮುದುಕಾಗಿ ಮುದುಕಿ ಖರೆ ಯಾವಾಗ ನಾವು ಜಗಾಡ್ಲಿಲ್ಲ. ಒಂದು ಏನ್ರ ನಂಗೆ ಒಂದು ಪಟ್ಟ ಅವ್ರು ಬಡ್ದಿಲ್ಲ, ನಾವು ಬಡ್ಸ್ಕೊಂಡಿದ್ದು ನೋಡಿ. ಬಡ್ಸ್ಕೊ ಹಂಗೆ ನಡೆದಿಲ್ಲೋ ನಡೆದೇ ಇಲ್ಲ. ಮತ್ತೆ ಹೆಂಗೆ ಬಡ್ಸ್ತಾರೆ? ಅನ್ಯೋನ್ಯವಾಗಿ ಬೆಚ್ಚನ ಮನೆಯಾಗಿ ಬೆಚ್ಚಕ್ಕೆ ಹಣವಾಗಿ ಈಚೆಗೆ ಬರುವ ಸತಿಯಾದರೆ ಸ್ವರ್ಗಕ್ಕೆ ಕಿತ್ತು ಅತ್ಯಂತ ಸರ್ವಜ್ಞ. ಈಚೆಗೆ ಬರೋ ಬೆಚ್ಚಗೆ ಮನೆ ಇರಬೇಕು, ಈಚೆಗೆ ಬರೋ ಹ್ಯಾಂತಿರಬೇಕು. ಸ್ವರ್ಗಕ್ಕೆ ಕೈ ಹಚ್ಚಿದಂಗೆ ಆಗ್ತೈತೆ. ಆ ಸರ್ವಜ್ಞ ಹೇಳಿದ ಮಾತನ್ನು ನಾ ಅದನ್ನು ಅನುಸರಿಸ್ತಾನೆ, ಸಾಕಷ್ಟು ಅನುಸರಿಸ್ತಾನೆ. ನನ್ನ ಹ್ಯಾಂತಿಗೆ ನಾ ಇನ್ನೂವರೆಗೆ ಕೈ ಹಚ್ಚಿಲ್ಲ, ಬಿಡೋದಿಲ್ಲ, ಮತ್ತು ಬಡಿಯೋ ಹಂಗೆ ನಡೆಯೋದು ಇಲ್ಲ ಆಕಿ. ಇದು ಒಂದು ಮೂಲ ಕಾರಣ. ಯಾಕೆ ಮನೆಯೊಳಗೆ ಗದ್ದಲ ಜಗಳ ಆಗ್ತಾವಂದ್ರೆ ಇದೇ ಕಾರಣ, ಮುಖ್ಯ ಕಾರಣ. ಒಬ್ಬರು ಅನ್ಯೋನ್ಯವಾಗಿರ್ಬೇಕು ಗಂಡ ಹೆಂಡತಿ ಅಂದರೆ. ನಡೆಯುವಿಕೆ, ಇರುವಿಕೆ, ಮಾತಾಡುವಿಕೆ ಇವು 3 ಚಂದ ಇದ್ರೆ
ಕಚ್ಚೆ ಬಾಯಿ ಕಚ್ಚಿ ಇಚ್ಛೆಯಲ್ಲಿ ಇರುತ್ತೀರಿ ಅಚ್ಯುತನಪ್ಪ ಅದನಪ್ಪ ಸರ್ವಜ್ಞ ಅಂತ ಹೇಳಿದ. ಕಚ್ಚಿ ಕೈಯ ಬಾಯಿ ಇವು ಮೂರು ಸ್ವಚ್ಛ ಇರಬೇಕು. ಅವು ಚಲೋ ಇದ್ದು ಅಂದ್ರೆ ದೇವರ ದೇವ ಅವನ ಮುಂದೆ ಮತ್ತೊಂದು ದೇವರಿಲ್ಲ. ಅನಿಸಿಕೆ ಅದರಂತೆ ಇರುವಿಕೆ ಎರಡೂ ಇದೆ. ಸರ್ ನೀವು ಎಷ್ಟನೇ ವಯಸ್ಸಿನಿಂದ ಪ್ರವಚನ ಸ್ಟಾರ್ಟ್ ಮಾಡ್ರಿ? ನನ್ನ ವಯಸ್ಸಿನ 18ರಿಂದ ಚಾಲು ಐತ್ರಿ, 18ನೇ ವಯಸ್ಸಿಗೆ. ಯಾಕಂದ್ರೆ ನನಗೆ ಅದೊಂದು ಭಾಳ ಅಭಿಪ್ರಾಯ. ಅಧ್ಯಾತ್ಮ ಪ್ರೇಮಿನ ಜನಪ್ರೇಮಿ, ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೆ, ಜನ ಮೆಚ್ಚೋದರೆ ಶಿವ ಬಿಡುವನೆ. ಜನರ ಮೆಚ್ಚುಗೆ ಮಾಡೋದಿಲ್ಲ, ತನ್ನ ಮೆಚ್ಚುಗೆ ಆಗಬೇಕು. ಮನಸ್ಸು ಒಪ್ಪಬೇಕು. ಜಗತ್ತಿನಲ್ಲಿ ಶ್ರೇಷ್ಠವಾದದ್ದಂದ್ರೆ ಮನಸ್ಸು. ನಾವು ಮನಸ್ಸು ಮಾಡಿ ಅಂದರೆ ಏನೂ ಆದರೂ ಸಾಧ್ಯ ಐತಿ ಅಂತ ಹೆಂಗೆ ಅದಾರೋ ಹಂಗೆ ಮನಸ್ಸು ಮಾಡಬೇಕು. ನೀವು ಪ್ರವಚನ ಹುಬ್ಳಿ ಧಾರವಾಡ ಬೆಂಗಳೂರೆಲ್ಲ ಮಾಡಿರಿ? ಮಾಡಿದ್ದಾನೆ. ಪುರಾಣ ಪೌಂಡ್ರ ಮಾತ, ವೇದಗಾದಿ ಮಾತ ಮತ್ತು ಶಾಸ್ತ್ರ ಸಂತಿ ಮಾತ ಕಂಡದ್ದು ಹೇಳೋ ಮುಂದೆ ಮಗನ ನಿಂಗೆ ಯಾವ ಅನುಭವ ಬಂದೈತಿ ಅದನ್ನು ಹೇಳ. ಯಾಕಂದ್ರೆ ಎರಡನೇದವ್ರು ಕಲಿತು ಹೇಳೋದು ಇದು ತಪ್ಪು. ಅದು 1 ನಂಬರ್ ಅಲ್ಲ, 2ನೇ ನಂಬರ್ ಅಲ್ಲ, 3ನೇ ನಂಬರ್ಗೆ ಬರ್ತೈತಿ. ಅದಕ್ಕೆ ವೇದ ಪುರಾಣ 6 ಶಾಸ್ತ್ರ 18 ಪುರಾಣಗಳ ಅಭ್ಯಾಸ ಮಾಡಿದಾರ. ಶಾಸ್ತ್ರಿ ಅಂತೇಳಿ ಬೆಂಗಳೂರದಾಗ ಪದವಿ ಕೊಟ್ಟರೆ ಶಾಸ್ತ್ರದಾಗ ತಯಾರಿದೆ ಅಂತೇಳಿ. ಸರ್ ನಿಮ್ಮ ಮನೆ ಏನ್ರಿ? ನಮ್ಮ ಮನೆ ರೀ. ಬರ್ರಿ ಹಿಂಗೈತ್ರಿ, ಅಷ್ಟು ಸಿಂಪಲ್ ಆಗಿರಿ. ಇದು ನಮ್ಮ ತಮ್ಮ ಅಂದ್ರಿ, ನಮ್ಮ ತಮ್ಮ ರೀ ಇವ್ರೆ. ಈಗ ಅಗ್ನಿವೀರದಾಗಿದ್ದಾರೆ, ರಾಜಸ್ಥಾನಕ್ಕೆ ಇದ್ದಾರೆ ಈಗ. ಇಲ್ಲಿ ಮ್ಯಾಲೆ ಇದಾರೆ ನೋಡ್ರಿ, ಲೆಫ್ಟ್ ಸೈಡ್ಗೆ ಅವ್ರಿ. ನಮ್ಮ ಆಶ್ರಮದು ಎಲ್ಲ ಇದಾವ್ರಿ ಇಲ್ಲಿ ಕೆಲವೊಂದು. ಅದು ನಮ್ಮ ತಾಯಿಯವ್ರದ ಇದನ್ರಿ, ನಮ್ಮ ತಮ್ಮ ತೆಗ್ದಾರ್ರಿ. ನಿಮ್ಮ ತಮ್ಮ ಮದರ್ಸ್ ಡೇ ದಿವ್ಸ ರೀ ಮಮ್ಮಿ ಗಿಫ್ಟ್ ಕೊಟ್ಟಾರ ಅದನ್ನ. ಇದೊಂದು ಹಾಲ್ ಐತ್ರಿ, ಕಿಚನ್ ರೂಮ್ ಐತ್ರಿ ಒಂದು. ಇಷ್ಟು ಕಿಚನ್ ರೂಮ್ ಐತ್ರಿ. ಈಗ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದ ಮನೆ? ಇದು ರೀ, ನಾನೆಲ್ಲ ಬೆಳೆದಾಗ ಅದೊಂದು ರೂಮ್ ರೀ, ಇದು 2 ರೂಮ್ ರೀ. ಈಗ ರೀಸೆಂಟ್ ಒಂದು 5-6 ತಿಂಗಳಾಯ್ತು ಈ ರೂಮ್ ಕಟ್ಟಿದೇವೆ ಅಷ್ಟೇ ರೀ. ಅಲ್ಲಿ 1 ರೂಮ್ ಈಗ ಮಾಡಿದ್ವಿ. 1 ರೂಮ್ ರೀ. ಈ 2 ರೂಮ್ದಾಗ ನಮ್ಮದೆಲ್ಲ ಜೀವನ ಇದರಲ್ಲಿ. ಇದ್ರಲ್ಲಿ 4 ಜನ ರೀ, ಪಪ್ಪ ಮಮ್ಮಿ ನಾನು ತಮ್ಮ ರೀ. ಇಷ್ಟ ಸಣ್ಣ ಮನೆ, ಭಾಳ ದೊಡ್ಡದಿಲ್ರಿ. ಅಮ್ಮ ಇಲ್ಲೂ ಮ್ಯಾನೇಜ್ ಮಾಡ್ಬೇಕ್ರಿ? ಇಲ್ಲಿ ಮಾಡ್ತಾರ್ರಿ, ಅಲ್ಲಿ ಮಾಡ್ತಾರ್ರಿ. ಮಮ್ಮಿದ ಸ್ವಲ್ಪ ಕಾಯಿಪಲ್ಲೆ ವ್ಯಾಪಾರ ಐತ್ರಿ, ಹಿಂಗಾಗಿ ಸ್ವಲ್ಪ ಇದು ಕಾಯಿಪಲ್ಲೆ ವ್ಯಾಪಾರ ಎಲ್ಲ ಮಾಡಿರ್ತಾರ್ರಿ. ತಗೊಂಡು ಮಾರ್ತಾರ್ರಿ. ಸರಿ, ಹಳ್ಳಿಯಿಂದ ಹೋಗಿ ಒಂದು ಸಿಟಿ ಒಳಗ್ರಿ ಆಶ್ರಮ ಮಾಡಿ ಇವತ್ತು ಗೆದ್ದಿರಿ. ಹಾಂ ರೀ, ಆ್ಯಕ್ಚುಲಿ ಹೆಂಗಂದ್ರೆ ರೀ, ನನ್ನ ಪಪ್ಪ ಹೇಳಲ್ರಿ 7th ಮುಗಿತ್ರಿ, 8th ಹೊರಗಡೆ ರೀ. 8th 9th 10th ಮಜ್ಲೆಟ್ಟಿ ರೀ, ಕಾಲೇಜ್ ಎಲ್ಲ ಅಲ್ಲೇ ಮಾಡ್ಕೋತಾನ ರೀ. ಫ್ರೆಂಡ್ ಸರ್ಕಲ್ದಾಗ ಕೂಡ ಸ್ಟಾರ್ಟ್ ಮಾಡಿತ್ತು ನೋಡ್ರಿ ಆಶ್ರಮ ರೀ. ಮನ್ಯಾಗ ಏನೂ ಗೊತ್ತಿರ್ಲಿಲ್ಲ ರೀ. ಅವರೆಲ್ಲ ಬಿಟ್ಟು ಹೋಗಂತಲೇ ಅವ್ರಿಗೆ ಹೇಳಿನ್ರಿ ನಾ ಹಿಂಗನ ಅಂತ. ಪಾಪ ಅವಾಗಿಂದ ಸಪೋರ್ಟ್ ಮಾಡತ್ತಾರ್ರಿ. ನಿಮ್ಮ ಊರನ್ ಜನಕ್ಕೂ ಹೆಮ್ಮೆ ಐತ್ರಿ ನಿಮ್ಗೆ? ಹಾಂ ರೀ, ಭಾಳ ಹೆಮ್ಮೆ ಐತ್ರಿ. ನಮ್ಮ ಊರಪ್ಪ ಅಂತೇಳಿ ಅವರು ಭಾಳ ಖುಷಿ ಪಡ್ತಾರ್ರಿ. ಒಂದು ಸಣ್ಣ ಹಳ್ಳಿ ಸರ್ ಇದು. ಹಾಂ ರೀ, ಹಾಂ ರೀ. ಅಜ್ಜ ಅವ್ರ ರೂಮ್ ಐತ್ರಿ. ತೋರಿಸ್ಬೋದಾ ಸರ್? ಹಾಂ ನೋಡ್ರಿ, ಈ ಕಡೆ ಸ್ವಲ್ಪ ಇದ್ರಿ ಐತಿ ನೋಡ್ರಿ. ಈ ಕಡೆ ಬೇಡ್ರಿ. ಇಲ್ಲಿ ಅವ್ ಮೊದ್ಲು ಅಜ್ಜ ಇಟ್ಕೊಂಡಾರ್ರಿ. ನಮ್ಮ ಅಜ್ಜಗಳು ಭಾಳ ಭಕ್ತಿ ರೀ, ಸಿದ್ಧಾರೂಢ ಸ್ವಾಮಿಗಳ್ರಿ. ಹಿಂಗ ಹಾಂ ರೀ, ಭಾಳ ಅಂದ್ರೆ ಭಾಳ ರೀ. 8 ವರ್ಷ ಆಯ್ತು ನೋಡ್ರಿ ಫೋಟೋ ಐತ್ರಿ ಅದ. ಹಿಂಗೆಲ್ಲ ರೀ ಅವೆಲ್ಲ ಇಟ್ಕೊಂಡ್ಬಿಟ್ಟಾರ. ಹಾಂ ರೀ. ಇದು ಸ್ವಲ್ಪ ಹಳಿದೆಲ್ಲ ಸ್ಟೋರ್ ರೂಮ್ ಐತ್ರಿ. ಇಲ್ಲಿ ರೂಮ್ ಪ್ರೀತಮ್ ಬಾರತಿಗೆ ಹೆಚ್ಚು ಕಡೆದ ಮುಂದೈತಿ ತೆಗ್ದೈತಿ. ಓಕೆ, ಆಚೆ ಕಡೆ ಇಂಥದ್ದೊಂದು ರೂಮ್ ಐತ್ರಿ. ಇಲ್ಲಿ ದನಗಳೆಲ್ಲ ಅದಾವ್ರಿ ಒಳಗಡೆ ನೋಡಿಕ್ರಿ.
ದನಗಳ್ದ ಹಿಂಗದಾವ್ರಿ ಹಾಡುಗಳು ನಮ್ಮನವರೆಲ್ಲ ರೀ ಸರ್ ಇದನ್ನೆಲ್ಲ ಯಾರು ನೋಡ್ಕೋತಾರ್ರಿ? ಪಪ್ಪ ಮಮ್ಮಿ ಎಲ್ಲ ಇರ್ತಾರೆ ಹಾಂ ರೀ. ಅದೇ ಪಪ್ಪ ಮಮ್ಮಿ ಇಲ್ಲೂ ವರ್ಕ್ ಮಾಡ್ತಾರ್ರಿ, ಮಾಡಿ ಮುಂಚೆನೇ ಆ ಕಡೆ ಆ ಬರ್ತಾರೆ. ಕಡೆ ಬಂದು ಅಲ್ಲಿ ಮ್ಯಾನೇಜ್. ಹಾಂ ರೀ. ಸರ್ ನಮಸ್ತೆ ರೀ. ನಮಸ್ಕಾರ. ನಿಮ್ಮ ಮಗನ ಬಗ್ಗೆ ಏನು ಅನಿಸ್ತೈತೆ ನಿಮಗೆ ರೀ? ಏನು ಒಳ್ಳೇದು ಅನಿಸಿದ್ರಿ. ಹಾಂ ರೀ. ಅವ್ರು ಮೊದಲಿಗೆ ಆಶ್ರಮ ಮಾಡ್ತೀನಿ ತಂದಾಗ ನಿಮ್ಗೆ ಏನು ಅನಿಸಿತ್ತು ರೀ? ನಮಗೂ ಎಜುಕೇಷನ್ ಮಾಡತ್ತಂತದ್ದು ರೀ. ಹಾಂ ಅಂತ ಎಜುಕೇಷನ್ ಮಾಡ್ಕೊತ ಅದನ್ನ ಮಾಡಿದ ಹಾಂ ರೀ. ಒಳ್ಳೇದು ಮಾಡೋದ ಕೆಲಸ. ನಿಮ್ಗೆ ಹೆಮ್ಮೆ ಐತ್ರಿ? ಅಗ್ದಿ ಹೆಮ್ಮೆ. ನಿಮ್ದು ಎಜುಕೇಷನ್ ಎಷ್ಟು ರೀ? ನಮ್ದು ರೀ ಹಾಂ ರೀ. ಸೇವಂತಾಗಿ. ಹಾಂ ರೀ. ಹಾಂ ರೀ. ಸರ್ಗ ಈಗ 25 ವಯಸ್ಸು ರೀ. ಹ್ಞೂ ಇಷ್ಟು ಸಣ್ಣ ವಯಸ್ಸಿನಾಗ ಅಷ್ಟು ದೊಡ್ಡ ಜವಾಬ್ದಾರಿ ತೊಗೊಂಡಾರಿ. ಫೋನ್ ಮಾಡಿದಾರೆ. ನಿಮ್ಗೇನು ಅನಿಸ್ತೈತೆ ರೀ? ಅಗ್ದಿ ಹೆಮ್ಮೆ. ಹಾಂ. ನಿಮಗೆ ಮುಂಚೆ ಮಾಡ್ದಂತ ಹೇಳಿದ ಧೈರ್ಯ ಇತ್ತೇನ್ರಿ? ಎಲ್ಲಿ ಧೈರ್ಯ ರೀ, ಹಾಂ ಮಾಡ್ತಾ ಅನ್ನೋದು ಗೊತ್ತಿಲ್ಲ. ಹಾಂ ಅವ ಏನು ಸೇವಂತ ಹೋದ್ರೆ ಮೊದಲತ್ತಿಗೆ ಅಲ್ಲಿಂದ ಹೊರಗೆ ಇದಾರ.